ಶಾಸಕನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹುಡುಗನಾಗಿ ನಮಗಿದೊಂದು ಐತಿಹಾಸಿಕ ಕ್ಷಣ. ನಾವು ಬರಪೀಡಿತ ಜಿಲ್ಲೆ ಸರ್. ನಮಗೆ ಅಂಡರ್ಗ್ರೌಂಡ್ ವಾಟರ್ ತುಂಬಾ ಸಮಸ್ಯೆ ಇದೆ. 1400 ಅಡಿ 1500 ಅಡಿ ಹೋದ್ರೂ ನಮಗೆ ನೀರು ಸಿಗದೆ ಬೋರ್ವೆಲ್ಗಳು ಫೇಲ್ ಆಗಿರೋ ಉದಾಹರಣೆಗಳು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟಿದೆ. ನಮ್ಮ ತೋಟದಲ್ಲೇ ನೀರಿಲ್ಲದೆ ಅಕ್ಕಪಕ್ಕ ತೋಟದಲ್ಲಿ ಬೆಳೆ ಕಳ್ಕೊಂಡಂತ ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ನಾನು ಚೈಲ್ಡ್ಹುಡ್ ಇಂದ ನೋಡಿದ್ದೀನಿ. ಈ ಎತ್ತಿನ ಹೊಳೆ ಯೋಜನೆ ಯಾಕೆ ಮುಖ್ಯ ಆಗುತ್ತೆ ನನಗೆ ವೈಯಕ್ತಿಕವಾಗಿ ಶಾಸಕನಾಗಿ ಅಂದರೆ, ಈ ಯೋಜನೆಗೆ ಪ್ರಾರಂಭ ಸಿಕ್ಕಿದ್ದು, ಈ ಯೋಜನೆ ಉದ್ಘಾಟನೆ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಆವತ್ತು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆಗಿದ್ದು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು. ಸೊ ನಾನು ಮೊದಲನೇದಾಗಿ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಅವ್ರ ಆ ದಿನಗಳಲ್ಲಿ ಬಹಳ ವಿಮರ್ಶೆ ಫೇಸ್ ಮಾಡಬೇಕಾಯ್ತು. ಆದರೂ ಒಂದು ವಿಷನ್ ದೊಡ್ಡದು. ನಾನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇದು ಎತ್ತಿನ ಹೊಳೆ ಪ್ರಾಜೆಕ್ಟಲ್ಲಿ ಭಾಳ ಯೂನಿಕ್ ಇದೆ ಸರ್. ಯಾಕೆ ಅಂದರೆ ವೆಸ್ಟ್ಗೆ ಹರಿತಾ ಇರೋ ನೀರನ್ನ ನಮ್ಮ ಇಂಜಿನಿಯರ್ಸು ಈಸ್ಟ್ಗೆ ತಿರುಗಿಸಿದ್ದಾರೆ. ಇದು ಅಷ್ಟು ಸುಲಭದ ಸಂಗತಿ ಅಲ್ಲ. ನೀರೆಲ್ಲ ವೆಸ್ಟ್ಗೆ ಹರಿದು ಸಮುದ್ರ ಸೇರ್ತಾ ಇತ್ತು. ಇದನ್ನ ಇವಾಗ ಈಸ್ಟ್ಗೆ ತಿರುಗಿಸಿದ್ದಾರೆ. ಎರಡನೇದು, ಇದು ಸೀಸನಲ್ ಆಪರೇಷನ್, ವರ್ಷ ಪೂರ್ತಿ ವರ್ಕ್ ಆಗಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಂದು 90ರಿಂದ 100 ದಿನ ಯಾವಾಗ ಮಳೆ ಹೆಚ್ಚಾಗಿ ಪ್ರವಾಹ ಬರುತ್ತೋ ಆವಾಗ ಮಾತ್ರ ಇದು ಕೆಲಸ ಮಾಡಿ ಈ ವಾಟರ್ನ ನಿಯರ್ಲಿ 100 to 130 ಡೇಸಲ್ಲಿ ಪುಷ್ ಮಾಡಿಬಿಡ್ತಾರೆ. ಈಗ ನನ್ನ ತಾಲೂಕಲ್ಲಿ ನಾನು 21 ಟ್ಯಾಂಕ್ ತುಂಬಿಸ್ಕೊತೀವಿ ನೀರಿಂದ. 0.383 TMC ನನ್ನ ಡ್ರಿಂಕಿಂಗ್ ವಾಟರ್ಗೆ, ನಮಗೆ 0.393 ಟ್ಯಾಂಕ್ಸ್ ಫಿಲ್ ಮಾಡೋಕ್ಕೆ. ಒಂದು TMC ಅಂದರೆ 1000 ಅಡಿ ಲೆಂತು, 1000 ಅಡಿ ವಿಡ್ತು, 1000 ಅಡಿ ಡೆಪ್ತ್. ಇಷ್ಟು ನೀರು ತುಂಬಿದ್ರೆ ಅದನ್ನ 1 TMC ಅಂತ ಕರಿತೀವಿ. ಸೊ ನಮ್ಗೆ ಆ 3 ತಿಂಗಳಲ್ಲಿ ನೀರು ಪುಷ್ ಆದರೆ, ಬಟ್ ಜನ ನಮ್ಮ ಸರ್ಕಾರದ ಈ ಇನಿಷಿಯೇಟಿವ್ನ ಅಪ್ರಿಷಿಯೇಟ್ ಮಾಡಬೇಕು. ಕಾರಣ 7 ಜಿಲ್ಲೆಗಳಿಗೆ ಅನುಕೂಲ ಆಗಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ಇವತ್ತು 1 ಲೀಟ್ರಿಗೆ ನಮಗೆ 50 ಪೈಸಾ ಖರ್ಚು ಬರುತ್ತೆ ಸರ್ಕಾರಕ್ಕೆ. ನಾವಿವತ್ತು DC3 ನಿಂತಿದ್ದೀವಿ. 160 ಕೋಟಿ ಬರೀ ಇದೊಂದು ಕರೆಂಟ್ ಬಿಲ್ ಬರುತ್ತೆ. ಈ ಒಂದು ಯೂನಿಟ್ಗೆ ಮಾತಾಡ್ತಾ ಇದ್ದೀನಿ ನಾನು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ನಾವು 3 ಮಂತ್ಸ್ ಲಿಫ್ಟ್ ಮಾಡಿದ್ರೆ 3 to 4 ಮಂತ್ಸ್ ಇದೊಂದಕ್ಕೆ 160 ಕೋಟಿ ಬರುತ್ತೆ, ಸರ್ಕಾರ ಭರಿಸುತ್ತೆ. ಎರಡನೇದು ಜನಕ್ಕೆ ಅನಿಸ್ಬೋದು, ಈ ಕೆಲವರು BJP ಅವರು ಸರ್ವೆ ಮಾಡಿದ್ದಾರೆ. ಇಲ್ಲಿ ನಮಗೊಂದು 40 TMC ಅವೈಲಬಿಲಿಟಿ ಇದೆ. ಅದರಲ್ಲಿ 70% ತಗೊಂಡ್ರು. ಇಲ್ಲಿ 40 TMC ಅವೈಲಬಿಲಿಟಿ ಇದೆ ಅಂದ್ರೆ ಅದರಲ್ಲಿ 70% ತಗೊಂಡಾಗ ನಮ್ಗೆ 24 TMC ಆಗುತ್ತೆ. 1 TMCಗೆ 1000 ಕೋಟಿ ಖರ್ಚು ಬಂದಿದೆ. 24 TMC ತಗೊಂಡೋಗಕ್ಕೆ ನಮ್ಗೆ 24,000 ಕೋಟಿ ಖರ್ಚು ಬರ್ತಿದೆ. ಸೊ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದಿಸ್ತೀನಿ. ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಮ್ದೊಂದು ಇದು ವಿಷನ್ ಸರ್. ನಾವು ಚೈಲ್ಡ್ಹುಡ್ ಇಂದ ನಮ್ಗೆ ಡ್ರಿಂಕಿಂಗ್ ವಾಟರ್ ಸ್ಕೇರ್ಸಿಟಿ ಇತ್ತು. ನಮ್ಗೆ ಈಗಲೂ ಕುಡಿಯೋ ನೀರು, ನೀವು ನಂಬ್ತಿರಲ್ಲ, ನಮ್ದು ಜಕ್ಕಲಮಡುಗು ಜಲಾಶಯ ಅಂತಿದೆ. ಆ ಜಕ್ಕಲಮಡುಗು ಜಲಾಶಯ ನಾವೊಂದು 32 TMC ದೊಡ್ಡಬಳ್ಳಾಪುರಕ್ಕೆ ಒಂದು 67 ನಮಗೆ ತಗೊಂತೀವಿ. ಇವತ್ತಿಗೂ ನಮಗೆ ಪ್ರತಿ ತಿಂಗಳು ರಿವ್ಯೂ ಮೀಟಿಂಗ್ ಅಲ್ಲಿ ಅಪ್ಪ ಮಳೆ ಬರಲಿ ಅಂತ ಕೇಳ್ಕೊಂತೀನಿ. ಯಾಕೆಂದ್ರೆ ನಮ್ಮ ಹತ್ರ ಇರೋ ನೀರು ಡಿಸೆಂಬರ್ವರೆಗೂ ಆಗುತ್ತೆ. ಈ ಸಲ ಸರಿಯಾಗಿ ಮಳೆ ಆಗಲಿಲ್ಲ ಅಂದ್ರೆ ನಾವು ಸ್ಕೇರ್ಸಿಟಿ ಅನುಭವಿಸ್ತೀವಿ.